ಗ್ರೀನ್ ಪ್ಲಾಂಟ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾನು ತೊಗರಿಬೇಳೆ ಜೊತೆ ಉಳ್ಳಾಗಡ್ಡಿ ತಪ್ಪಲನ್ನ ಬಳಸ್ಕೊಂಡು ಉದ್ರಬೇಳೆನ ರೊಟ್ಟಿ ಮತ್ತು ಚಪಾತಿ ಜೊತೆ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಈಗ ನಾ ಮೊದಲು ಒಂದು 1/4 kg ತೊಗರಿಬೇಳೆನ ಕುದಿಸಿ ಇಟ್ಕೊಂಡಿನಿ. ಅಂದ್ರೆ ಮೆತ್ತಗೆ ಕುದಿಸ್ಕೋಬಾರ್ದು, ಸ್ವಲ್ಪ ಗಟ್ಟಿಗೆ ಕುದಿಸ್ಕೋಬೇಕು. ಭಾಳ ಗಟ್ಟಿನೂ ಇರಬಾರ್ದು. ಈ ಥರ ಉಗುರಿಂದ ಕಟ್ ಮಾಡಿದರೆ ಕಟ್ ಆಗಬೇಕು. ಈ ಥರ ಕೈಯಿಂದ ಫ್ರೆಶ್ ಮಾಡಿದರೆ ಅದು ಮೆತ್ತಗೆ ಬರಬಾರ್ದು, ಗಟ್ಟಿನೇ ಇರಬೇಕು. ಆ ಥರ ನಾವು ಕುದಿಸಿ ಇಟ್ಕೋಬೇಕು. ಅದಕ್ಕೆ ನಾನು ಒಂದು 3 ಕಟ್ಟು ಉಳ್ಳಾಗಡ್ಡಿ ತಪ್ಪಲನ ತೊಳೆದು ಹೆಚ್ಚಿ ಇಟ್ಕೊಂಡಿನಿ. ಆ ಗಡ್ಡಿನೂ ನಾವು ಅದಕ್ಕೆ ಹೆಚ್ಚು ಹಾಕ್ಕೋಬೇಕು. ಇದು ಹೆಚ್ಚು ಕಮ್ಮಿ ಸಂಕ್ರಮಣ ಹೊತ್ತಲ್ಲಿ ಜಾಸ್ತಿ ಬರುತ್ತೆ ಉಳ್ಳಾಗಡ್ಡಿ ತಪ್ಪಲ. ಈಗ ಅದಕ್ಕೆ ಸ್ವಲ್ಪ ಹಸಿ ಖಾರನ ನಾನು ಬಳಸ್ಕೊಂಡಿನಿ. ಈಗ ಮೊದಲು ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ನೋಡಿರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ರಿ. ಸುಮಾರು 3 ರಿಂದ 4 ಸ್ಪೂನ್ ಹಾಕ್ಕೊಂಡಿನಿ. ಈಗ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಅದ್ರ ಜೊತೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಅವೆರಡು ಸ್ವಲ್ಪ ಚಟಪಟ ಅಂತ ಸಿಡೀಲಿ. ಆ ನಂತರ ನಾವು ಮುಂಚೆನೇ ಮಾಡಿಟ್ಟಿರುವಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿನಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅಂದರೆ ನಾವು ಇದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಹಾಕಿ ಹಸಿಮೆಣ್ಸಿನ್ಕಾಯಿನ ಜಜ್ಜಿ ಇಟ್ಕೊಂಡಿರ್ತೀವಿ. ಉತ್ತರ ಕರ್ನಾಟಕ ಸೈಡ್ ಈ ಥರ ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಬಳಸ್ಕೊತಾರೆ. ಅದಕ್ಕೆ ನಾನು ಮುಂಚೆನೇ ತೊಳೆದು ಹೆಚ್ಚಿಟ್ಕೊಂಡಿರುವಂಥ ಉಳ್ಳಾಗಡ್ಡಿ ತಪ್ಪಲನ ಹಾಕ್ಕೊಂಡಿನಿ. ಉಳ್ಳಾಗಡ್ಡಿ ತಪ್ಪಲ ಹಾಕ್ಕೊಂಡ ನಂತರ ಅದು ಮೆತ್ತಗಾಗೋವರೆಗೂ ನಾವು ಬೇಯಿಸ್ಕೋಬೇಕು. ಅಂದರೆ ಸುಮಾರು ಒಂದು 2 ರಿಂದ 3 ನಿಮಿಷ ಆಗುತ್ತೆ. ಅದು ಎಷ್ಟೊಂದು ಇತ್ತು ನೋಡ್ರಿ, ಏಟಾಯ್ತು. ಈಗ ಇಷ್ಟ ಆಯಿತು. ನಾವು ಹಾಕಿದಾಗ ಎಷ್ಟಕ್ಕೊಂದೇ ಇತ್ತದು. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕ್ಕೊಂಡು ಚಲೋ ಹೊತ್ನಾಗ ಎಲ್ಲ ಕೈ ಆಡಿಸ್ಕೊಂಡ್ಬಿಡೋಣ. ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ತಪ್ಪಲ ಎಲ್ಲ ಮೆತ್ತಗಾಗಬೇಕು. ಆ ಥರ ನಾವು ಈ ಥರ ಕೈ ಆಡಿಸ್ಕೊಳ್ಳೋಣ. ಅಂದರೆ ಈಗ ಉಳ್ಳಾಗಡ್ಡಿ ತಪ್ಪಲ ಎಲ್ಲ ಬೆಂದು ಹೋಗ್ಬಿಟ್ಟೈತಿ. ಈಗ ಇನ್ನು ಉದ್ರಬೇಳೆ ಹಾಕಿಂದ ಭಾಳ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಈಗ ಈ ಥರ ಎಲ್ಲ ಕೈ ಆಡಿಸ್ಕೊಂಡಾದ ನಂತರ ನಾವು ಮುಂಚೆನೇ ಕುದಿಸಿಟ್ಟಿರುವಂಥ ಬೇಳೆ ಹಾಕ್ಕೊಂಬಿಡೋಣ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕ್ಕೊಳ್ರಿ. ಈಗ ನಾನು ಇದಕ್ಕೆ ಒಂದು ಚೂರು ಅಂದರೆ ಒಂದು ಅರ್ಧ ಸ್ಪೂನಷ್ಟು ನಾನು ಸಕ್ಕರೆನ ಬಳಸ್ಕೊಂಡಿನಿ. ಅಂದರೆ ಟೇಸ್ಟೆಡ್ ಪೌಡ್ರ್ ಹಾಕ್ತೀವಲ್ಲ, ಆ ಥರ ನಾವು ಯಾವುದೇ ಅಡುಗೆಗಾಗಲಿ ಸಕ್ಕರೆ ಅಥವಾ ಬೆಲ್ಲ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಸೂಪರಾಗಿ ಬರುತ್ತೆ. ನೀವು ಬೇಡ ಅಂದರೆ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ಕೊಳ್ರಿ. ಒಬ್ಬೊಬ್ರು ಸ್ವೀಟ್ ಇಷ್ಟಪಡದೇ ಇರೋರು ನೀವು ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ. ಆದರೆ ಈ ಕಡೆ ಎಲ್ಲ ನಾವು ಸ್ವಲ್ಪ ಸ್ವೀಟ್, ಧಾರವಾಡ ಸೈಡೆಲ್ಲ ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ಪಲ್ಯಗಳಿಗೆಲ್ಲ ಒಂಚೂರು ನಾವು ಬೆಲ್ಲ ಅಥವಾ ಸಕ್ಕರೆನ ಉಪಯೋಗಿಸ್ಕೊತೀವಿ. ಈಗ ನೀವು ಇದಕ್ಕೆ ಹುಚ್ಚಳ ಪುಡಿ ಕೂಡ ಈಗ ಹಾಕ್ಬೋದು. ಇದೆಲ್ಲ ಈ ಥರ ಮಿಕ್ಸ್ ಆದ ನಂತರ ನಾವು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ಬೇಕು. ಗ್ಯಾಸ್ ಆಫ್ ಮಾಡಿ ನಾವು ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಂಬಿಡೋಣ. ಒಂದು 2 ನಿಮಿಷ ಆದ ನಂತರ ಈ ಥರ ನಾವು ಪಲ್ಯನ ಬಳಸ್ಕೋಬೋದು. ಎಷ್ಟು ಜಲ್ದಿ ಆಯ್ತು ನೋಡ್ರಿ. ನಾವು ಸ್ವಲ್ಪ ಬೇಳೆನ ಕುದಿಸಿಟ್ಕೊಂಡ್ಬಿಟ್ರೆ ಸಾಕು, ಒಗ್ಗರಣೆ ಹಾಕೋದೇನು ಲೇಟ್ ಆಗಲ್ಲ. ಈಗ ನಮಗೆ ಸೂಪರಾಗಿ ಉಳ್ಳಾಗಡ್ಡಿ ತಪ್ಪಲನ ಬಳಸ್ಕೊಂಡು, ಅಂದರೆ ನೀವು ಸ್ಪ್ರಿಂಗ್ ಆನಿಯನ್ ಅಂತ ಕರಿತೀರಲ್ಲ, ಅದೇ ತಪ್ಪಲ ಇದು. ಅದನ್ನು ಬಳಸ್ಕೊಂಡು ರೊಟ್ಟಿ ಮತ್ತು ಚಪಾತಿ ಜೊತೆ ಸೂಪರಾಗಿ ಒಂದು ಪಲ್ಯ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಕೆಂಪು ಚಟ್ನಿ ಇರಬೇಕು. ಬಿಸಿ ಬಿಸಿ ರೊಟ್ಟಿ ಈ ಥರ ಪಲ್ಯ, ಅದ್ರ ಜೊತೆ ಸ್ವಲ್ಪ ಕೆಂಪು ಚಟ್ನಿ ಇಲ್ಲ ಅಗಸಿ ಚಟ್ನಿ ಇದ್ರೆ ಭಾಳ ರುಚಿ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ರುಚಿಯೊಂದಿಗೆ ಸಿಗೋಣ. ಧನ್ಯವಾದಗಳು.